ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ದೇವರು ಒಂದೊಂದು ದಿವಸ ದಿನೇ ತನ್ನ ವಾಕ್ಯಗಳನ್ನು ಕೊಟ್ಟು ತನ್ನ ಮಕ್ಕಳನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಆತನು ನಿಮ್ಮನ್ನು ಅಷ್ಟು ಪ್ರೀತಿಸ್ತಾ ಇದ್ದಾನೆ. ಅದರಿಂದ ನನ್ನ ಮಕ್ಕಳಿಗೋಸ್ಕರ ಇರುವಂತಕ್ಕಂಥ ಮನ್ನವನ್ನು ಪರಲೋಕದಿಂದ ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಈ ಸಮಯದಲ್ಲಿ ವಾಕ್ಯಕ್ಕಾಗಿ ನಾವು ಯೆರೆಮೀಯ 17ನೇ ಅಧ್ಯಾಯ 7ನೆಯ ವಚನ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನು ಯೆಹೋವನಲ್ಲಿ ಭರವಸವಾಗಿದ್ದಾನೋ ಅವನೇ ಧನ್ಯನು ಎಂಬುದಾಗಿ. ಧನ್ಯತೆಯ ಜೀವಿತವನ್ನು ನಾವು ನೋಡಬೇಕಾದ್ರೆ ನಾವು ಅಂದ್ಕೊತೀವಿ, ಯಾರಾದರೂ ತುಂಬ ಹಣವಂತರಿದ್ದಾರಾ ಅಥವಾ ಹಣವಂತರಿದ್ದಾರೆ, ಅವ್ರಿಗೆ ಬೇಕಾಗಿರುವಂತಕ್ಕಂಥ ಎಲ್ಲ ಸಕಲ ಸೌಭಾಗ್ಯಗಳು ಇರುವುದಾದರೆ ನಾವು ಅಂದ್ಕೊತೇವೆ ಅವ್ರು ಧನ್ಯರು, ಅವರ ಜೀವಿತ ಧನ್ಯತೆಯ ಜೀವಿತ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾವು ಅಂದ್ಕೊತೀವಿ ಅವರಿಗೆ ಎಷ್ಟೊಂದು ಆಶೀರ್ವಾದ ಇದೆಯಲ್ಲ, ಅವರ ಮಕ್ಕಳು ಸಂತತಿಗಳು ಹೇಗೆ ಇಷ್ಟು ಆಶೀರ್ವಾದವಾಗಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ನಮ್ಮ ಒಂದು ಅಳಿಯುವಿಕೆ ನೋಡಬೇಕಾದ್ರೆ ನಾವು ಯಾವುದನ್ನು ಕುರಿತು ಅಳಿತೀವಿ ಎಂಬುದಾಗಿ ನೋಡಬೇಕಾದ್ರೆ ಅವರಲ್ಲಿರುವಂತಕ್ಕಂಥ ಎಲ್ಲ ಒಂದು ಸುಖ ಭೋಗಗಳನ್ನು ನೋಡಿ ಅವರು ಅಷ್ಟು ಭಾಗ್ಯವಂತರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ ಪ್ರಿಯರೇ. ಅದು ಹಾಗಲ್ಲ. ಯಾಕೆಂದರೆ ಧನ್ಯತೆಯ ಜೀವಿತ, ಆಶೀರ್ವಾದದ ಜೀವಿತ ಯಾರಿಗೆ ಬರ್ತದೆ ಅಂದರೆ ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ಯೆಹೋವನನ್ನೇ ಭರವಸೆಯಿಂದ ನೋಡ್ತಾ ಇದ್ದಾರೋ ಅವರಿಗೆ ಮಾತ್ರ ಆ ಧನ್ಯತೆಯ ಜೀವಿತ ಸಿಗಲಿಕ್ಕೆ ಸಾಧ್ಯ. ನಮಗಿರುವಂತಕ್ಕಂಥ ಎಲ್ಲ ಸುವರಗಳು ಒಂದು ಕಡೆ ಆದರೆ ದೇವರು ನಮಗೆ ಕೊಡುವಂತಕ್ಕಂಥ ಆಶೀರ್ವಾದದ ಮುಖಾಂತರನೇ ಧನ್ಯತೆಯ ಜೀವಿತ ಬರುವಂಥದ್ದಾಗಿದೆ. ಅದು ಯಾರಿಗೆ ಬರ್ತದೆ ಎಂಬುದಾಗಿ ನೋಡಬೇಕಾದ್ರೆ ಯಾರು ದೇವರಲ್ಲಿ ವಿಶ್ವಾಸವಿಟ್ಟಿದ್ದಾರಲ್ಲ, ಯಾರು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರಲ್ಲ, ಯಾರು ದೇವರಿಂದ ದೇವರಲ್ಲೇ ಭರವಸವಾಗಿದ್ದಾರಲ್ಲ ಅವರಿಗೆ ಮಾತ್ರ ಆ ಧನ್ಯತೆಯ ಜೀವಿತ ಸಿಗುವಂಥದ್ದಾಗಿದೆ. ಅನೇಕ ಬಾರಿ ಎಲ್ಲ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರ್ಬೋದು, ಅಥವಾ ಎಲ್ಲವೂ ಒಂದು ಫೇಲಿಯರ್ ಆಗಿರ್ಬೋದು, ಎಲ್ಲ ಒಂದು ಓದುವ ಸಮಸ್ಯೆ ಆಗಿರಲಿ, ಏನೇ ಆಗಿರಲಿ ಅದು ಒಂದು ನಿಷ್ಫಲವಾಗಿರ್ಬೋದು ಪ್ರಿಯರೇ. ಆದ್ರೂ ಯೆಹೋವನನ್ನೇ ನಂಬಬೇಕಾದ್ರೆ, ಆತನನ್ನೇ ಯೇಸುಸ್ವಾಮಿಯಲ್ಲೇ ನಾವು ನಿರೀಕ್ಷೆ ಇಡಬೇಕಾದ್ರೆ, ಯೇಸುಸ್ವಾಮಿಯನ್ನೇ ನಾವು ನಂಬಬೇಕಾದ್ರೆ, ಯೇಸುಸ್ವಾಮಿ ಮೇಲೆ ಭರವಸೆ ಇಡಬೇಕಾದ್ರೆ ಆತನು ಅದನ್ನು ಜಯವಾಗಿ ಮಾರ್ಪಡಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಜೀವಿತವೇ ಅದು ಧನ್ಯತೆಯ ಜೀವಿತವಾಗಿ ಮಾರ್ಪಡುವಂಥದ್ದಾಗಿದೆ. ಯಾಕೆಂದರೆ ನಮ್ಮ ಸೋಲ್ವಿಕೆ ನಮ್ಮನ್ನು ಅದು ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಪರಿಸ್ಥಿತಿ ನಾವೆಂಥವ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ಒಬ್ಬರನ್ನು ಎತ್ತಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ನಮ್ಮನ್ನೇ ನಾವು ಕುರಿತು ಇಷ್ಟೇ ನಮ್ಮ ಜೀವಿತ ಎಂಬುದಾಗಿ ತೀರ್ಮಾನ ಅಥವಾ ಆಲೋಚನೆ ಮಾಡೋದು ಬೇಡ. ಯಾಕೆಂದರೆ ಅದನ್ನೆಲ್ಲ ಬಿಟ್ಟು ನಾವು ದೇವರಲ್ಲಿ ಭರವಸವಾಗಿರುವಂಥದ್ದು, ಆತನನ್ನು ನಂಬಬೇಕಾದ್ರೆ, ಯೇಸುಸ್ವಾಮಿಯನ್ನೇ ನಂಬಬೇಕಾದ್ರೆ, ಎಲ್ಲ ಪರಿಸ್ಥಿತಿಗಳಲ್ಲಿ ಯೇಸುಸ್ವಾಮಿಯನ್ನೇ ನಂಬಬೇಕಾದ್ರೆ ನಮ್ಮ ಜೀವಿತವು ಧನ್ಯತೆಯ ಜೀವಿತವಾಗಿ ಮಾರ್ಪಡುವಂಥದ್ದಾಗಿದೆ. ಯಾರ್ಯಾರು ಆತನ ಒಂದು ಧನ್ಯತೆಯನ್ನು ಅಪೇಕ್ಷಿಸ್ತಾರೋ ಅವರಿಗೆ ದೇವರ ಕೃಪೆ ಆವರಿಸಿಕೊಳ್ಳುವಂಥದ್ದಾಗಿದೆ. ಆ ಕೃಪೆಯಿಂದಲೇ ಬದುಕುವವರಾಗಿರ್ತವೆ. ಅನೇಕ ಬಾರಿ ಎಲ್ಲ ಒಂದು ಫ್ಯಾಕ್ಟ್ಸ್ ನಿಜ ಆಗಿರ್ತದೆ, ಆದರೆ ದೇವರ ಕೃಪೆಯಿಂದ ಅನೇಕರು ಜೀವಂತವಾಗಿರ್ತಾರೆ, ದೇವರ ಕೃಪೆಯಿಂದ ಅನೇಕರು ಆಶೀರ್ವಾದವಾಗಿರ್ತಾರೆ, ದೇವರ ಕೃಪೆಯಿಂದ ಅನೇಕರ ಜೀವಿತವು, ಅವರ ಮಕ್ಕಳವು, ಅವರ ಕುಟುಂಬವು ಬದುಕುವಂಥದ್ದಾಗಿದೆ. ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ ಯಾರು ದೇವರಲ್ಲಿ ನಂಬಿಕೆ ಇಡ್ತಾರಲ್ಲ, ಯಾರು ದೇವರಲ್ಲಿ ಭರವಸೆವಿಡ್ತಾರಲ್ಲ, ದೇವರ ಕೃಪೆ ಅವನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಕೀರ್ತನೆ 32ನೇ ಅಧ್ಯಾಯ 10ನೆಯ ವಚನ ಹೀಗೆ ಹೇಳ್ತದೆ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವುವು, ಆದರೆ ಯೆಹೋವನಲ್ಲಿ ಇಟ್ಟಿರುವವರು ಆತನ ಕೃಪೆ ಆವರಿಸಿಕೊಳ್ಳುವಂಥದ್ದಾಗಿದೆ. ಏನೇ ಕಷ್ಟ ನಷ್ಟ ಬಂದರೂ, ಏನೇ ಸಮಸ್ಯೆಗಳಿದ್ದರೂ ಆತನ ಕೃಪೆ ನಮ್ಮ ಜೊತೆ ಇದ್ದರೆ ಸಾಕು. ಎಲ್ಲವನ್ನು ಜಯಿಸಲಿಕ್ಕೆ ಆತನ ಕೃಪೆ ಹೊಂದಿದರೆ ಸಾಕು. ನಾವು ಲೋಕದ ಕಡೆಯವರೆಗೂ ದೇವರ ಜೊತೆ ಇದ್ದುಕೊಂಡು ಆತನ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆತನ ಶಕ್ತಿಯನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಕಷ್ಟಗಳನ್ನು ನೋಡಿ ಭಯಪಡ್ತೀರಾ, ಸಮಸ್ಯೆಗಳನ್ನು ನೋಡಿ ಭಯಪಡ್ತೀರಾ, ಡಾಕ್ಟರ್ಸ್ ರಿಪೋರ್ಟನ್ನು ನೋಡಿ ನೀವು ಭಯಪಡ್ತೀರಾ ಪ್ರಿಯರೇ. ಭಯಪಡಬೇಡಿ, ಯಾಕೆಂದರೆ ಆತನನ್ನು ನಂಬಿರಿ. ಯಾಕೆಂದರೆ ಆತನ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಮತ್ತು ಯಾರ್ಯಾರು ದೇವರನ್ನು ನಂಬಿ ಆತನಲ್ಲಿ ಭರವಸೆವಿಟ್ಟಿದ್ದಾರೋ ಅವರು ಭಾಗ್ಯವಂತರೇ ಸರಿ ಎಂಬುದಾಗಿ, ಅವರಿಗೆ ಭಾಗ್ಯ, ನಿತ್ಯ ಸೌಭಾಗ್ಯ, ಭಾಗ್ಯವಂತರೇ ಎಂಬುದಾಗಿ. ಯಾಕೆಂದರೆ ಯೇಸು ಸ್ವಾಮಿ ಅವ್ರ ಜೊತೆ ನಿರಂತರವೂ ನೆಲೆಯಾಗಿರುವಂಥ ದೇವರು ಆತನಾಗಿದ್ದಾನೆ. ಜ್ಞಾನೋಕ್ತಿಯ 16ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತದೆ,
ಯೆಹೋವನಲ್ಲಿ ಭರವಸವಿಡುವವರು ಭಾಗ್ಯವಂತರು ಎಂಬುದಾಗಿ. ಯಾಕೆಂದರೆ ಭಾಗ್ಯವನ್ನು ಕೊಡುವಂಥ ದೇವರ ಮೇಲೆ ನಾವು ಭರವಸೆ ಇಡಬೇಕಾದರೆ ಭಾಗ್ಯವು, ಶುಭವು, ಕೃಪೆಯು ನಮ್ಮನ್ನು ಜೀವನ ಪರ್ಯಂತರ ಹಿಂಬಾಲಿಸುವಂಥದ್ದಾಗಿದೆ. ನಾವು ಬರೀ ನಮ್ಮ ಒಂದು ಲೌಕಿಕ ಒಂದು ಕಾರ್ಯಗಳನ್ನು ನೋಡದೆ ಆತ್ಮಿಕ ಕಾರ್ಯಗಳಲ್ಲಿಯೂ ದೇವರ ಕೃಪೆ ಆವರಿಸಿಕೊಳ್ಳುವಂಥದ್ದಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲ, ನಾವು ಧನ್ಯರಾಗಿರ್ತೇವೆ. ಆತ್ಮದಲ್ಲಿಯೂ ನಾವು ಧನ್ಯರಾಗಿ ಧನ್ಯತೆಯ ಜೀವಿತವನ್ನು ಹೊಂದುತ್ತೇವೆ. ಮತ್ತು ಆತನು ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು. ಯಾರು ದೇವರಲ್ಲಿ ಆ ಭರವಸವಿಟ್ಟಿದ್ದಾರೋ, ನಂಬುತ್ತಾರೋ ಯೇಸುಸ್ವಾಮಿಯನ್ನು, ಅವರನ್ನು ದೇವರು ಉದ್ಧಾರ ಮಾಡುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಉದ್ಧಾರವು ನಾವು ತೆಗೆದುಕೊಂಡು ಬರುವಂತಕ್ಕಂಥ ಸಂಪಾದನೆಯಲ್ಲ, ನಮ್ಮ ಉದ್ಧಾರವು ನಮ್ಮಲ್ಲಿರುವಂತಕ್ಕಂಥ ಆಸ್ತಿಪಾಸ್ತಿಗಳಲ್ಲ, ನಮ್ಮ ಉದ್ಧಾರವು ದೇವರಿಂದಲೇ ಬರುವಂಥದ್ದಾಗಿದೆ. ಏನೇ ಕೆಟ್ಟು ಹೋದಂಥ ಪರಿಸ್ಥಿತಿ ನಮಗಿದ್ದರೂ ನಾವು ಆತನನ್ನು ನಂಬಬೇಕಾದರೆ, ಆತನಲ್ಲಿ ಭರವಸೆವಿಡಬೇಕಾದರೆ ಉದ್ಧಾರವು ಆತನು ನಮಗೆ ಕೊಡುವಂಥ ದೇವರು ಆತನಾಗಿದ್ದಾನೆ. ಜ್ಞಾನೋಕ್ತಿ 29ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳ್ತದೆ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸವು ಉದ್ಧಾರ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ನಡೆಸಿದಂಥ ದೇವರು ಮುಂದೆಯೂ ಸಹ ನಿಮ್ಮ ಜೀವಿತವನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಹಿಂದಿನ ವೈಭವಕ್ಕಿಂತ ಮುಂದಿನ ವೈಭವ ಶ್ರೇಷ್ಠವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಆರಂಭವು ಆಗಿದ್ದರೂ ಅದು ಅಂತ್ಯವು ಪರಿಪೂರ್ಣವಾಗ್ತದೆ. ನಾವು ಅಂತ್ಯದ ಕಡೆ ನೋಡೋಣ, ದೇವರನ್ನೇ ನಿರೀಕ್ಷಿಸಿ ನೋಡೋಣ, ಮುಂದೆ ಆಗುವಂತಕ್ಕಂಥ ಕಾರ್ಯಗಳನ್ನೇ ನಾವು ದರ್ಶಿಸಿ ನೋಡೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ನಂಬಿಕೆ ಇಡಬೇಕಾದ್ರೆ ಭರವಸೆ ಇಟ್ಟಿರುವಂತಕ್ಕಂಥ ನಿನ್ನ ಮಕ್ಕಳನ್ನು ದೇವರೇ ನೀನು ದೃಷ್ಟಿಸಿ ನೋಡುವಂಥ ದೇವರು ನೀನಾಗಿದ್ದಾರೆ. ಕರ್ತನೆ, ನಂಬಿ ಯಾವ್ಯಾವ ವಿಷಯಕ್ಕಾಗಿ ಅವರು ಈ ದಿವಸ ಮೊಣಕಾಲಾಕಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಸ್ವಾಮಿ, ಅವರಿಗೆ ನೀನು ದಯಪಾಲಿಸು ಕರ್ತನೆ. ಅವರನ್ನು ನೀನು ಮುಟ್ಟು ಕರ್ತನೆ, ಅವರನ್ನು ನೀನು ಆಶೀರ್ವದಿಸಿಕೊಡು ಸ್ವಾಮಿ. ದೇವರೇ ಯೇಸುವೆ, ಅವರ ಉದ್ಧಾರವು ನೀನೇ ಆಗಿದೆಯಾ ಕರ್ತನೆ, ಅವರ ಭರವಸವು ನೀನೇ ಆಗಿದೆಯಾ ಕರ್ತನೆ. ನಿನ್ನ ಕೃಪೆ ಮಾತ್ರ ಅವರನ್ನು ಆವರಿಸಿ ನಡೆಸಲಿ ಸ್ವಾಮಿ. ದೇವರೇ, ಇಲ್ಲಿವರೆಗೂ ನಡೆಸಿದ ದೇವರು ಅವರ ಮುಂದೆ ಜೀವಿತವನ್ನು ನೀನು ಆಶೀರ್ವದಿಸಿ ನಡೆಸಿಕೊಡು ಸ್ವಾಮಿ. ದೇವರೇ, ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್.